10ನೇ ತರಗತಿ ರಸಪ್ರಶ್ನೆ ಕಾರ್ಯಕ್ರಮ ವ್ಯಾಕರಣಾಂಶಗಳು. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ: ಎ 34, ಬಿ 25, ಸಿ 49, ಡಿ 51. ಸರಿಯಾದ ಉತ್ತರ ಸಿ 49. ಕನ್ನಡ ವರ್ಣಮಾಲೆಯಲ್ಲಿರುವ ಋಸಸ್ವರಗಳ ಸಂಖ್ಯೆ: ಎ 7, ಬಿ 6, ಸಿ 8, ಡಿ 5. ಸರಿಯಾದ ಉತ್ತರ 6. ಅರಮನೆ ಪದದಲ್ಲಿರುವ ಅವರ್ಗೀಯ ವ್ಯಂಜನ: ಎ ಅ, ಬಿ ರ, ಸಿ ಮ, ಡಿ ನೆ. ಸರಿಯಾದ ಉತ್ತರ ರ. ಞ ಞ ನ ಮ. ಕನ್ನಡ ವರ್ಣಮಾಲೆಯ ಈ ಅಕ್ಷರಗಳು ಸ್ವರಗಳು, ಅಲ್ಪಪ್ರಾಣಗಳು, ಅನುನಾಸಿಕಗಳು, ಯೋಗವಾಹಗಳು. ಸರಿಯಾದ ಉತ್ತರ ಅನುನಾಸಿಕಗಳು. ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು: ಸಂಪ್ರದಾನ, ಅಪಾದಾನ, ಅಧಿಕರಣ, ಕರ್ಮಾರ್ಥ. ಸರಿಯಾದ ಉತ್ತರ ಅಧಿಕರಣ. ಮರದಿಂ ಪದದಲ್ಲಿರುವ ವಿಭಕ್ತಿ: ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ. ಸರಿಯಾದ ಉತ್ತರ ತೃತೀಯ. ಬಿರುಗಾಳಿಗೆ ಮರಗಳೆಲ್ಲವೂ ರಸ್ತೆಯ ಮೇಲೆ ಬಿದ್ದಿವೆ. ಈ ವಾಕ್ಯದಲ್ಲಿರುವ ಬಿರುಗಾಳಿಗೆ ಪದವು ಈ ವಿಭಕ್ತಿಯಲ್ಲಿದೆ: ಪ್ರಥಮ, ದ್ವಿತೀಯ, ಚತುರ್ಥಿ, ಷಷ್ಠಿ. ಸರಿಯಾದ ಉತ್ತರ ಚತುರ್ಥಿ. ಪಂಚಮಿ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯವಿದು: ದೆಸೆಯಿಂದ, ಇಂದ, ಅತ್ತನಿಂ, ಅ. ಸರಿಯಾದ ಉತ್ತರ ದೆಸೆಯಿಂದ. ಕ್ರಿಯಾಪದದ ಮೂಲರೂಪವನ್ನು ಹೀಗೆನ್ನುವರು: ತದ್ದಿತಾಂತ, ಕೃದಂತ, ಧಾತು, ಅವ್ಯಯ. ಸರಿಯಾದ ಉತ್ತರ ಧಾತು. ಇವುಗಳಲ್ಲಿ ಅಕರ್ಮಕ ಧಾತು: ಕೊಡು, ತಿನ್ನು, ಉಣ್ಣು, ಮಲಗು. ಸರಿಯಾದ ಉತ್ತರ ಮಲಗು. ಮಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ: ನಿಷೇಧಾರ್ಥಕ, ವಿದ್ಯಾರ್ಥಕ, ಕರ್ತರಿ, ಸಂಭವನಾರ್ಥಕ. ಸರಿಯಾದ ಉತ್ತರ ವಿದ್ಯಾರ್ಥಕ. ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ: ಮಾಡಲಿ, ಮಾಡನು, ಮಾಡಿಯಾರು, ಮಾಡೇವು. ಸರಿಯಾದ ಉತ್ತರ ಮಾಡನು. ಕ್ರಿಯೆಯಲ್ಲಿ ಸಂಶಯವನ್ನು ವ್ಯಕ್ತಪಡಿಸುವ ಕ್ರಿಯಾರೂಪಗಳು: ನಿಷೇಧಾರ್ಥಕ, ವಿದ್ಯಾರ್ಥಕ, ನಾನಾರ್ಥಕ, ಸಂಭವನಾರ್ಥಕ. ಸರಿಯಾದ ಉತ್ತರ ಸಂಭವನಾರ್ಥಕ. ಊರೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ: ಲೋಪ, ಆಗಮ, ಆದೇಶ, ಗುಣ. ಸರಿಯಾದ ಉತ್ತರ ಲೋಪ. ಜಾತ್ಯತೀತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ: ಎಣ್ ಸಂಧಿ, ವೃದ್ಧಿ ಸಂಧಿ, ಜಸ್ವ ಸಂಧಿ, ಶುತು ಸಂಧಿ. ಸರಿಯಾದ ಉತ್ತರ ಎಣ್ ಸಂಧಿ. ಇವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆಯಾದ ಪದವಿದು: ಜನೈಕ್ಯ, ಅಜಂತ, ತನ್ಮಯ, ಗಿರೀಶ. ಸರಿಯಾದ ಉತ್ತರ ತನ್ಮಯ. ಶರತ್ಚಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ: ವೃದ್ಧಿ ಸಂಧಿ, ಶ್ಚುತ್ವ ಸಂಧಿ, ಜಸ್ವ ಸಂಧಿ, ಗುಣಸಂಧಿ. ಸರಿಯಾದ ಉತ್ತರ ಶ್ಚುತ್ವ ಸಂಧಿ. ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ: ದ್ವಿಗು ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ. ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು: ಅಂಗೈ, ಮೂಗಾವುದ, ಕಂಡರೆ, ಇಮ್ಮಾವು. ಸರಿಯಾದ ಉತ್ತರ ಮೂಗಾವುದ. ಮುಂದಿನ ಪ್ರಶ್ನೆ: ಚಕ್ರಪಾಣಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ: ಕರ್ಮಧಾರಯ, ತತ್ಪುರುಷ, ಬಹುರ್ವಿಹಿ, ದ್ವಂದ್ವ ಸಮಾಸ. ಸರಿಯಾದ ಉತ್ತರ ಬಹುರ್ವಿಹಿ ಸಮಾಸ. ಮುಂದಿನ ಪ್ರಶ್ನೆ: ಇವುಗಳಲ್ಲಿ ಗಮಕ ಸಮಾಸಕ್ಕೆ ಉದಾಹರಣೆ ಪದವಿದು: ನೇಯ್ದ ವಸ್ತ್ರ, ಮುಕ್ಕಣ್ಣ, ಹಿಂದಲೆ, ಮೇಲ್ವಾತು. ಸರಿಯಾದ ಉತ್ತರ ನೇಯ್ದ ವಸ್ತ್ರ. ತಂಬಾಕು ಪದವು ಕನ್ನಡ ಭಾಷೆಗೆ ಈ ಭಾಷೆಯಿಂದ ಬಂದಿದೆ: ಅರಬ್ಬಿ, ಉರ್ದು, ಪೋರ್ಚುಗೀಸ್, ಪಾರ್ಸಿ. ಸರಿಯಾದ ಉತ್ತರ ಪೋರ್ಚುಗೀಸ್. ಇವುಗಳಲ್ಲಿ ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದ: ದಿನಾರ, ಇನಾಮು, ಕಾರು, ರಸ್ತೆ. ಸರಿಯಾದ ಉತ್ತರ ಇನಾಮು. ಅರ್ಜಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ: ಇಂಗ್ಲಿಷ್, ಹಿಂದೂಸ್ತಾನಿ, ಉರ್ದು, ಗ್ರೀಕ್. ಸರಿಯಾದ ಉತ್ತರ ಹಿಂದೂಸ್ತಾನಿ. ಇವುಗಳಲ್ಲಿ ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಪದ: ದಮ್ಮಡಿ, ಕಾಲೇಜು, ಚೌಕಾಶಿ, ಬಸ್ಸು. ಸರಿಯಾದ ಉತ್ತರ ದಮ್ಮಡಿ. ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳು: ಪ್ರತ್ಯಯಗಳು, ಅವ್ಯಯಗಳು, ವಿಭಕ್ತಿಗಳು, ಸರ್ವನಾಮಗಳು. ಸರಿಯಾದ ಉತ್ತರ ಅವ್ಯಯಗಳು. ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಉದಾಹರಣೆಯ ಪದವಿದು: ಸಾಕು, ಚೆನ್ನಾಗಿ, ಅಥವಾ, ಅವನೇ. ಸರಿಯಾದ ಉತ್ತರ ಚೆನ್ನಾಗಿ. ಆಹಾ, ಅಯ್ಯೋ, ಅಬ್ಬಾ ಮುಂತಾದ ಅವ್ಯಯಗಳು ಈ ವಿಧಕ್ಕೆ ಸೇರುತ್ತವೆ: ಸಾಮಾನ್ಯಾರ್ಥಕ,
ಕ್ರಿಯಾರ್ಥಕ, ಅವಧಾರಣಾರ್ಥಕ, ಭಾವಸೂಚಕ. ಸರಿಯಾದ ಉತ್ತರ ಡಿ, ಭಾವಸೂಚಕ. ಅದುವೇ ನನ್ನ ಪುಸ್ತಕ. ಈ ವಾಕ್ಯದಲ್ಲಿ ಪ್ರಯೋಗವಾಗಿರುವ ಅವ್ಯಯ ಸಂಬಂಧಾರ್ಥಕ, ಅವಧಾರಣಾರ್ಥಕ, ಸಾಮಾನ್ಯಾರ್ಥಕ, ಕ್ರಿಯಾರ್ಥಕ. ಸರಿಯಾದ ಉತ್ತರ ಅವಧಾರಣಾರ್ಥಕ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಮಿಶ್ರವಾಕ್ಯ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ವಿಶೇಷ ವಾಕ್ಯ. ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಈ ವಾಕ್ಯವು ಸಂಯೋಜಿತ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ. ಸರಿಯಾದ ಉತ್ತರ ಸಿ, ಸಾಮಾನ್ಯ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಮಿಶ್ರವಾಕ್ಯ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ವಿಶೇಷ ವಾಕ್ಯ. ಸರಿಯಾದ ಉತ್ತರ ಮಿಶ್ರ ವಾಕ್ಯ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಆದ್ದರಿಂದ ವಿಶ್ವೇಶ್ವರ್ ಪಾಠಕ್ ರವರು ಮಲೇರಿಯಾದಿಂದ ಬಳಲಿದರು. ಈ ವಾಕ್ಯವು ಸಂಯೋಜಿತ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ. ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಆವರಣ, ಉದ್ಧರಣ, ವಾಕ್ಯವೆಷ್ಟನ, ಅಲ್ಪವಿರಾಮ. ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ. ಕನ್ನಡ ಭಾಷೆಯಲ್ಲಿ ಪರ್ಷಿಯನ್ ಪದಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ವಾಕ್ಯವೆಷ್ಟನ, ಅಲ್ಪವಿರಾಮ, ಭಾವಸೂಚಕ, ಅರ್ಧವಿರಾಮ. ಸರಿಯಾದ ಉತ್ತರ ವಾಕ್ಯವೇಷ್ಟನ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆ ವಿವರಣಾತ್ಮಕ ಚಿಹ್ನೆ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಸರಿಯಾದ ಉತ್ತರ ಆವರಣ ಚಿಹ್ನೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇಲ್ಲಿ ಬಳಕೆಯಾಗಬೇಕಾದ ಲೇಖನ ಚಿಹ್ನೆ ವಾಕ್ಯವೆಷ್ಟನ, ಅರ್ಧವಿರಾಮ, ಉದ್ಧರಣ, ಅಲ್ಪವಿರಾಮ. ಸರಿಯಾದ ಉತ್ತರ ಅರ್ಧವಿರಾಮ ಚಿಹ್ನೆ. ಕಾವ್ಯವನ್ನು ಓದುವಾಗ ಅರ್ಥಕ್ಕೆ ಲೋಪಬಾರದಂತೆ ನಿಲ್ಲಿಸುವ ಸ್ಥಳ ಪ್ರಾಸ, ಯತಿ, ಗಣ, ಮಾತ್ರೆ. ಸರಿಯಾದ ಉತ್ತರ ಯತಿ. ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ 114, 102, 64, 44. ಸರಿಯಾದ ಉತ್ತರ 102. ಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘವಾಗಿರುವ ಪ್ರಾಸ ಗಜಪ್ರಾಸ, ಹಯಪ್ರಾಸ, ಸಿಂಹಪ್ರಾಸ, ಅಜಪ್ರಾಸ. ಸರಿಯಾದ ಉತ್ತರ ಗಜಪ್ರಾಸ. ಸ್ವರಗಳು 13 ಆದರೆ ಯೋಗವಾಹಗಳು 2. ಕ, ಗ ಅಲ್ಪ ಪ್ರಾಣಾಕ್ಷರಗಳು, ಚ, ಜ ಇವು ಮಹಾಪ್ರಾಣಾಕ್ಷರಗಳು. ಮೊಟ್ಟ ಮೊದಲು ತಿರುಕ್ತಿಯಾದರೆ ಮನೆಮಠ ಜೋಡು ನುಡಿ, ಕೆನೆಮೊಸರು ಜೋಡು ನುಡಿ, ಜುಳುಜುಳು ಅನುಕರಣಾವ್ಯಯ. ಈಗೀಗ, ಈಗ, ಈಗ, ಕಟ್ಟ ಕಡೆಗೆ, ಕಡೆಗೆ, ಕಡೆಗೆ. ಪ್ರಸಾದ ಹಸಾದ, ಯುದ್ಧ ಜುದ್ದ. ಚೀರ ಸೀರೆ, ದಿಟ್ಟಿ ದೃಷ್ಟಿ. ಬ್ರಹ್ಮ ಬೊಮ್ಮ, ಚಂದ್ರ ಚಂದಿರ. ಪಟ್ಟಣ ಪತ್ತನ, ಸ್ಥಾನ ತಾನ. ವಂದ್ಯ ಬಂಜೆ, ವಿದ್ಯಾಧರ ಬಿಜ್ಜೋದರ. ಪ್ರತಿಹಾರಿ ಪಡಿಯರ, ಸಂದೇಯ ಸಂದೇಹ. ಹಿಂಗ ಹೀಗೆ, ಇಸವಾಸ ವಿಶ್ವಾಸ. ಮ್ಯಾಗ ಮೇಲೆ, ಕಳುವ್ಯಾರೆ ಕಳುಹಿಸಿದ್ದಾರೆ. ಹವನು ಸಿದ್ಧತೆ, ಬನ್ನ ಕಷ್ಟ ತೊಂದರೆ. ಹರಿಕಾರ ಮುಂದಾಳು, ಸುಸಂಗತ ಯೋಗ್ಯವಾದ. ಕಂದಿದ ಮಸುಕಾದ, ಕಲುಷಿತ ಮಲಿನ. ಅಗಸಿ ಹೆಬ್ಬಾಗಿಲು, ಮಸಲತ್ತು ಪಿತೂರಿ. ದೃಗುಜಲ ಕಣ್ಣೀರು, ಅಣುಗಾಳ್ ಗೆಳೆಯ. ವಾರ್ಧಕ ಷಟ್ಪದಿ 114, ಭಾಮಿನಿ ಷಟ್ಪದಿ 102.